ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋ ಬೆನ್ನಲ್ಲೇ ರೆಡ್ ಕಾರ್ನರ್ ನೋಟಿಸ್ ಬಗ್ಗೆಯೂ ಕೂಡ ಚರ್ಚೆ ಜೋರಾಗಿದೆ. ಹಾಗಂತ ಏಕಾಏಕಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ರೆಡ್ ಕಾರ್ನರ್ ನೋಟಿಸ್ ನೀಡಬೇಕು ಅಂದ್ರೆ ಚಾರ್ಜ್ ಶೀಟ್ ಮುಖ್ಯ ಆಗುತ್ತೆ. ಮೊದಲು ಆರೋಪಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಇದು ಕೇವಲ ಆರೋಪಿ ವಿರುದ್ಧ ಮಾತ್ರ ಎಸ್ಐಟಿಗೆ ಕಾನೂನಿನ ಅಸ್ತ್ರ ಇರುವಂತೆ. ಸೊ ವಿಷ್ಣು ಪ್ರಸಾದ್, ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು ಒಂದ್ ಕಡೆ ಆಗಿದ್ರೆ ಮುಂದಿನ ಹೆಜ್ಜೆ ಏನು? ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿಬಿಡ್ತಾರಾ ಅರೆಸ್ಟ್ ವಾರೆಂಟ್ ಇರೋದ್ರಿಂದ ಅನ್ನೋ ಚರ್ಚೆ. ಬಟ್ ಕಾನೂನಾತ್ಮಕವಾಗಿ ಮುಂದಿನ ಹೆಜ್ಜೆಗಳೇನು ಅಂತ? ಖಂಡಿತ ವಿಜಯ್, ಈಗ ಆರೋಪಿ ಒಂದ್ ಕಡೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಆರೋಪಿಯ ಸುಳಿವು ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಈಗ ಆರೋಪಿಯ ಪತ್ತೆ ಹಚ್ಚಲೇಬೇಕು ಅನ್ನೋ ಪರಿಸ್ಥಿತಿ ಈಗ ಎಸ್ಐಟಿಗೆ ನಿರ್ಮಾಣ ಆಗಿರುವಂತದ್ದು. ಮತ್ತೆ ವಿದೇಶದಲ್ಲಿದ್ದಂತಹ ಓರ್ವ ವ್ಯಕ್ತಿಯ ವಿರುದ್ಧ ಭಾರತದ ಕೋರ್ಟ್ ಕೊಟ್ಟಂತಹ ಅರೆಸ್ಟ್ ವಾರೆಂಟ್ ಮೇಲೆ ಏಕಾಏಕಿ ಆತನನ್ನ ಬಂಧಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ. ಒಂದು ವೇಳೆ ಆತನ ಇರುವಂತಹ ಜಾಗಕ್ಕೆ ಎಸ್ಐಟಿ ಅಧಿಕಾರಿಗಳು ಹುಡ್ಕೊಂಡು ಹೋದ್ರು ಕೂಡ ಆತನ ಅರೆಸ್ಟ್ ಮಾಡ್ಕೊಂಡು ಬರಕ್ ಹೋದ್ರೆ ಅಲ್ಲಿರುವಂತಹ ಲೋಕಲ್ ಪೊಲೀಸ್ಗೆ ದೂರು ಕೊಟ್ಟು ಎಸ್ಐಟಿ ಅಧಿಕಾರಿಗಳಿಗೆ ಕೂಡ ಕಾನೂನು ಸಂಕಷ್ಟ ತರುವಂತಹ ಕೆಲಸವನ್ನ ಆರೋಪಿ ಮಾಡಬಹುದು. ಹೀಗಾಗಿ ನೇರವಾಗಿ ಲೋಕಲ್ ಕೋರ್ಟ್ ಕೊಟ್ಟಂತಹ ಆದೇಶದ ಮೇರೆಗೆ ಆರೋಪಿಯನ್ನ ವಿದೇಶದಲ್ಲಿದ್ರು ಕೂಡ ಹಿಡ್ಕೊಂಡು ಬರೋದಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಹೀಗಾಗಿ ಅವರು ಅದರಲ್ಲೂ ಪ್ರಮುಖವಾಗಿ ಇಂಟರ್ಪೋಲ್ ಮೊರೆ ಹೋಗ್ಬೇಕಾಗುತ್ತೆ. ಅದರಲ್ಲೂ ನಮ್ಮ ಇಂಟರ್ಪೋಲ್ ಅಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ನಮ್ಮ ಸಿಬಿಐ, ಭಾರತದ ಸಿಬಿಐ ಇಂಟರ್ಪೋಲ್ ನ ಓರ್ವ ಏಜೆಂಟ್ ಆಗಿ ಕೆಲಸವನ್ನು ಮಾಡ್ತಿರುವಂತದ್ದು. ಹೀಗಾಗಿ ಸಿಬಿಐ ನ ಸಹಾಯವನ್ನ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ಳಲೇಬೇಕು. ಮತ್ತೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಕೆಲವೊಂದಷ್ಟು ಪ್ರೊಸೀಜರ್ ಇರುವಂತದ್ದು. ಕೇವಲ ಅರೆಸ್ಟ್ ವಾರೆಂಟ್ ಆಧಾರದ ಮೇರೆಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕು ಅಂತಂದ್ರೆ ಸಿಬಿಐಗೆ ಎಸ್ಐಟಿ ಅಧಿಕಾರಿಗಳು ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋ ಸಂಬಂಧಪಟ್ಟಂತೆ ಡಾಕ್ಯುಮೆಂಟೇಶನ್ ಕೊಡಬೇಕು. ಜೊತೆಗೆ ಪ್ರಕರಣದಲ್ಲಿ ಆರೋಪಿ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳ ವಿವರವನ್ನ ಕೊಡಬೇಕು. ಮೇನ್ ಪ್ರಮುಖವಾಗಿ ಯಾವುದೇ ರೀತಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಈ ತನಕ ಇರುವಂತಹ ರೂಲ್ಸ್ ಪ್ರಕಾರ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಮತ್ತೆ ಆರೋಪಿಯ ಅಗತ್ಯತೆ ಎಷ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ದಾಖಲೆಗಳನ್ನ ಸಿಬಿಐಗೆ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಈ ರೀತಿ ದಾಖಲೆಗಳನ್ನ ಪಡೆದುಕೊಂಡಂತಹ ಸಿಬಿಐ ಅದನ್ನು ಪ್ರೊಸೀಜರ್ ಮಾಡೋದಕ್ಕೂ ಸುಮಾರು 3 ರಿಂದ 4 ದಿನಗಳ ಕಾಲ ಹಿಡಿಯುತ್ತೆ. ಕೊಟ್ಟಂತಹ ಡಾಕ್ಯುಮೆಂಟ್ ಗಳ ಪರಿಶೀಲನೆ ಮಾಡಬೇಕು. ಮತ್ತೆ ಅಗತ್ಯ ಇರುವಂತಹ ಹೆಚ್ಚಿನ ಡಾಕ್ಯುಮೆಂಟ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಅದಾದ ನಂತರ ಇಂಟರ್ಪೋಲ್ಗೆ ಈ ಒಂದು ಮಾಹಿತಿಯನ್ನ ರವಾನೆ ಮಾಡಬೇಕು. ಇನ್ನು ರೆಡ್ ಕಾರ್ನರ್ ನೋಟಿಸ್ ಬಗ್ಗೆ ನಾವು ನೋಡಿದ್ರೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುವಂತದ್ದು ಯಾವುದೇ ಒಬ್ಬ ಆರೋಪಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಪತ್ತೆ ಹಚ್ಚಿ ಅಲ್ಲಿರುವಂತಹ ಲೋಕಲ್ ಪೊಲೀಸರು ಆತನನ್ನ ಬಂಧಿಸಿ ಅಗತ್ಯವಿರುವಂತಹ ದೇಶದ ಪೊಲೀಸರಿಗೆ ಆತನನ್ನ ಹ್ಯಾಂಡ್ ಓವರ್ ಮಾಡುವಂತದ್ದು. ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ರಕ್ಷಣೆಗೆ ಈಗ ಇಶ್ಯೂ ಮಾಡೋದಕ್ಕೆ ಬಹುತೇಕ ಕಷ್ಟ ಇರುವಂತದ್ದು. ಕಾರಣ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇನ್ನು ಕೇವಲ ಲೋಕಲ್ ಕೋರ್ಟ್ ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ ಆಗಿರುವಂತದ್ದು. ಈ ಅರೆಸ್ಟ್ ವಾರೆಂಟ್ ಜೊತೆಗೆ ಇಲ್ಲಿ ಎಸ್ಐಟಿ ಕೂಡ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಿದಂತಹ ನಂತರವೇ ಇಲ್ಲಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಸಾಧ್ಯ. ಈಗಿರುವಂತಹ ಅವಕಾಶ ಏನಂತಂದ್ರೆ ಒಂದು ವೇಳೆ ಆತ ಭಾರತದ ಗಡಿಯೊಳಗೆ ಬಂದ್ರೆ ಆತನನ್ನ ಯಾವಾಗ ಬೇಕಾದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸೋದಕ್ಕೆ ಇಲ್ಲಿ ಅವಕಾಶ ಇರುವಂತದ್ದು. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.